ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಒಂದು 10-15 ರೂಪಾಯಲ್ಲಿ ಟ್ರೇಡ್ ಮಾಡ್ತಿರೋ ಒಂದು ಕಂಪ್ನಿಯನ್ನು ನೋಡೋಣ. ಸೊ ಮುಂದೆ ಇವಾಗ ₹1,00,000 ಹಾಕಿದ್ರೆ ಇನ್ನೊಂದು 3-5 ವರ್ಷಗಳಲ್ಲಿ ಅದು ₹1,00,00,000 ಆಗುತ್ತಾ? ಸೊ ನಮ್ಮ ಇನ್ವೆಸ್ಟ್ಮೆಂಟಿಗೆ ಯಾವ ರೀತಿ ರಿಟರ್ನ್ಸ್ ಕೊಡ್ಬೋದು, ಆ ಕಂಪ್ನಿ ಏನು ಮಾಡ್ತಿದೆ, ಅವ್ರ ಬಿಸ್ನೆಸ್ ಏನು, ಮ್ಯಾನೇಜ್ಮೆಂಟ್ ಹೇಗಿದೆ, ಅವ್ರ ಫೈನಾನ್ಷಿಯಲ್ಸ್ ಹೇಗಿದೆ, ಪ್ರತಿಯೊಂದು ಡೀಟೇಲ್ಸು ಮುಂದೆ ಯಾವ ಥರ ರಿಟರ್ನ್ಸ್ ಕೊಡ್ಬೋದು ಅನ್ನೋದನ್ನ ಎಲ್ಲವನ್ನೂ ಇವತ್ತು ನೋಡೋಣ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಇದು ಒಂದು ಜ್ಯುವೆಲ್ಲರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ವೀಕ್ಷಕರೇ. ಸೊ ಆಫರ್ಸ್ ಎ ಟ್ಯಾನ್ಸ್ಲೈಸಿಂಗ್ ಬ್ಲೆಂಡ್ ಆಫ್ ಮಾಡರ್ನ್ ಆ್ಯಂಡ್ ಟ್ರೆಡಿಷನಲ್ ಜ್ಯುವೆಲ್ಲರಿ. ಸೊ ಬಾರ್ನ್ ಇಂಟು ಎ ಫ್ಯಾಮಿಲಿ ಆಫ್ ಜ್ಯುವೆಲ್ಸ್. ಡೈರೆಕ್ಟರ್ ಮಿಸ್ಟರ್ ಅಮಿತ್ ಜೆ ಶಾನ್ ಅವರು ಇದ್ರ ಡೈರೆಕ್ಟ್ರು. ಸೊ ಇದೊಂದು ಜ್ಯುವೆಲ್ಲರ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಜ್ಯುವೆಲ್ಲರ್ ಮೇಕಿಂಗ್ ಕಂಪ್ನಿ ಇದು. ಸೊ ಇವರು ನೋಡಿ ಡಿಸೈನ್ಸು ಅಂದರೆ ಇವ್ರದ್ದು ಯಾವ್ಯಾವ ಥರದ ಮಾಡಲ್ಸು, ಬಾಂಬೆ, ರಸ್ರಾವ, ಸೊ ಮತ್ತು ಟೆಂಪಲ್, ದುಬೈ, ಈ ಥರ ಆ್ಯಂಟಿ ಕಲೆಕ್ಷನ್ಸ್, ಈ ಥರ ಡಿಫ್ರೆಂಟ್ ಮಾರ್ವಾಡಿ ಕಲೆಕ್ಷನ್ಸು, ಸೊ ವರ್ಟಿಕಲ್ ಮಾಲಾ ಕಲೆಕ್ಷನ್ಸು. ಸೊ ಆಲ್ಮೋಸ್ಟ್ ನೀವು ಏನು ಇವತ್ತು ನೀವು ಜ್ಯುವೆಲ್ರಿನಲ್ಲಿ ಬರ್ತಕ್ಕಂಥ ಎಲ್ಲ ಮಜಲುಗಳಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಮ್ಯಾನೇಜ್ಮೆಂಟ್ ನೀವು ನೋಡ್ತಾ ಹೋಯ್ತು ಅಂದರೆ ಇವ್ರ ಹೆಸರೇನಪ್ಪ ಅಂತಂದರೆ ಅಂಬರೀಶ್ ಶಾ, ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಇವ್ರದ್ದು ಹ್ಯಾವಿಂಗ್ 20+ years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಗೋಲ್ಡ್ ಆ್ಯಂಡ್ ಆರ್ನಮೆಂಟ್ಸ್ ಆ್ಯಂಡ್ ಹ್ಯಾಂಡ್ಲಿಂಗ್ ಓವರಾಲ್ ಟೀಮ್. ಸೊ ಇವ್ರಿಗೆ 20 ವರ್ಷದಕ್ಕಿಂತ ಅಬೋವ್ ಒಂದು ಅನುಭವ ಇರತಕ್ಕಂಥದ್ದು. ಮತ್ತು ಇವರು ಇವ್ರಿಗೆ ಫ್ಯಾಮಿಲಿ ಇದರಲ್ಲಿ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ನೋಡ್ಬೋದು ನೀವು, ಇವರು ಜವನ್ ಮಾಲ್ ಶಾ ಅಂತೇಳಿ. ಸೊ ಅಂದರೆ ಮೋಸ್ಟ್ಲಿ ಇವರು ಅವರ ಫಾದರ್, ಸೊ ಅವ್ರ ಪೇರೆಂಟ್ಸ್ ಕಡೆಯಿಂದ ಬಂದಿರತಕ್ಕಂಥದ್ದು. ಇದು ಒಂದು ತುಂಬ ಹಳೆಯ ಕಂಪ್ನಿ. ಸೊ ಇದರಲ್ಲಿ ನೋಡಿ ನೀವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ. ಸೊ ಇದನ್ನೆಲ್ಲ ಇವ್ರದ್ದು ಒಂದು ಮ್ಯಾನೇಜ್ಮೆಂಟ್ ಕಮಿಟಿ. ಸೊ ಇದರಲ್ಲಿ ಏನಾಗ್ತಾಯಿದೆ, ನಿಮಗೇನು ಒಂದು ಗೊತ್ತಾಗುತ್ತೆ ಅಂದರೆ, ಮ್ಯಾನೇಜ್ಮೆಂಟ್ ಕಂಪ್ನಿಯನ್ನು ನೋಡ್ತಾ ಇದ್ದರೆ ಇದು ಕಂಪ್ನಿ ತುಂಬ ಹಳೆ ಕಂಪ್ನಿ ಮತ್ತು ಅಲ್ಲಿರ್ತಕ್ಕಂಥವ್ರು ಸೊ ಏನೋ ಅಂದರೆ ಫ್ಯಾಮಿಲಿಯಿಂದ ಇದು ಬಿಸ್ನೆಸ್ ಬಂದಿರತಕ್ಕಂಥದ್ದು. ಸೊ ಅಂದರೆ ಅವರ ತಂದೆಗಳು ಮಾಡ್ತಿರ್ತಕ್ಕಂಥದ್ದು ಇವ್ರ ಮಕ್ಳುಗಳು ಕಂಟಿನ್ಯೂ ಮಾಡಿದ್ದಾರೆ. ಅಂದರೆ ಅವರಿಗೆ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ. ಇದರದ್ದು ಮಾರ್ಕೆಟ್ ಕ್ಯಾಪ್ ನೋಡಿ 87.5 crore ಇದೆ. ಕರೆಂಟ್ ಪ್ರೈಸ್ 16 ಟ್ರೇಡಿಂಗ್ ಆಗ್ತಿದೆ. ಸೊ ಹೈ ಆಫ್ ₹19 ಮತ್ತು ಲೋ ಆಫ್ ₹8.55 ಇನ್ 52 ವೀಕ್ಸ್. ಸ್ಟಾಕ್ ಪಿ 13.8%, 13.8 ಇದೆ ಸ್ಟಾಕ್ ಪಿ ಅಂದರೆ. ಸೊ ಒಳ್ಳೆಯ ಪಿ ರೇಷಿಯೋದಲ್ಲಿದೆ ಇದು. ROC 16.7% ಇದೆ. ROE ರಿಟರ್ನ್ ಆನ್ ಇಕ್ವಿಟಿ 12.8% ಇದೆ. ಸೊ ಬೋತ್ ಆರ್ ಅಬೋವ್ 10%, ವಿಚ್ ಕ್ಯಾನ್ ಬಿ ಕನ್ಸಿಡರ್ಡ್ ಗುಡ್. ಬುಕ್ ವ್ಯಾಲ್ಯೂ ನೋಡಿ 9.5 ಇದೆ, ವೆರಿ ಗುಡ್. ಸೊ ಇದು ಜಸ್ಟ್ ಇನ್ ಬುಕ್ ವ್ಯಾಲ್ಯೂಕ್ಕಿಂತ ಸ್ವಲ್ಪ ಮೇಲ್ಗಡೆ ಟ್ರೇಡ್ ಮಾಡ್ತಿದೆ. ಸೊ ದಿಸ್ ಈಸ್ ಬ್ಯೂಟಿಫುಲ್ ಅಲ್ವಾ ನೋಡ್ರಿ. 0.61% ಡಿವಿಡೆಂಡ್ ಅಂದರೆ ಡಿವಿಡೆಂಡ್ ಕೂಡ ಕೊಡ್ತಾ ಇದ್ದಾರೆ. ಸೊ ಫೇಸ್ ವ್ಯಾಲ್ಯೂ 2 ಇದಿದೆ. ಸೊ ಇದ್ರದ್ದು ಚಾರ್ಟ್ ನೋಡ್ರಿ, ನೋಡಿದ್ರೆ ಆಲ್ ಟೈಮಲ್ಲಿ. ಸೊ ಇದು ತುಂಬ ಹಳೆಯದೇನಲ್ಲ, ರೀಸೆಂಟಾಗಿ 2018-19 ಲಿಸ್ಟ್ ಆಗಿರ್ತಕ್ಕಂಥದ್ದು. ಒಂದು ಸರಿ ಮಾತ್ರ ಒಂದು ₹40 ತನಕ ಅದೇ ಹೈ ಮಾಡಿದೆ, ಮತ್ತು ಈಗ ₹10-16 ಅರೌಂಡಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ಇದ್ರದ್ದು ಸೇಲ್ಸ್ ನೋಡಿ, ಮಾರ್ಚ್ 2013 77 ಕೋಟಿ ಇದ್ದಿದ್ದು, ಈಗ ಲಾಸ್ಟ್ 2023 450 ಕೋಟಿ. ಅಂದರೆ ಸೊ ಸೇಲ್ಸ್ ಕಂಟಿನ್ಯೂ ಗ್ರೋತ್ ಆಗ್ತಾ ಇದೆ ಇಯರ್ ಟು ಇಯರಲ್ಲಿ. ಸೊ ಇದ್ರದ್ದು ಆಪ್ರೇಟಿಂಗ್ ಪ್ರಾಫಿಟ್ ನೋಡ್ತಾ ಇದ್ದರೆ 1-2 ಇರ್ತಕ್ಕಂಥದ್ದು 10 ಕೋಟಿ ತನಕ ಆಪ್ರೇಟಿಂಗ್ ಪ್ರಾಫಿಟ್ ಬಂದಿದೆ. OPM 1-3, OPM ಕಡಿಮೆ ಇದೆ, ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇದೆ. ಸೊ ಬಟ್ ಸೇಲ್ಸ್ ಮಾತ್ರ ತುಂಬ ಚೆನ್ನಾಗಿ ಇಯರ್ ಟು ಇಯರ್ ಗ್ರೋತ್ ಆಗಿದೆ. ಸೊ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂದರೆ, ನೆಟ್ ಪ್ರಾಫಿಟ್ ಇಲ್ಲದೆ ಇರ್ತಕ್ಕಂಥದ್ದು ಈಗ 5-6 ಕೋಟಿ ತನಕ ನೆಟ್ ಪ್ರಾಫಿಟ್ ಕೂಡ ಬಂದಿದೆ. ಸೊ ಡಿವಿಡೆಂಡ್ ಕೂಡ ಅದೇ 10% ಪೇಔಟ್ ಒಂದ್ಸರಿ ಮಾಡಿದ್ದಾರೆ ಅಷ್ಟೇ. ಓಕೆ, ನೆಕ್ಸ್ಟ್ ಇವ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಸ್ವಲ್ಪ ನೋಡೋಣ. ಇವ್ರದ್ದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿದ್ರೆ ಪ್ರಮೋಟರ್ಸು 55.13% ಇದೆ. ಸೊ ಇವ್ರದ್ದು FIIs ಇಲ್ಲ, DIIs ಇಲ್ಲ, ಇನ್ನು ಉಳಿದಂಥದ್ದು ಪಬ್ಲಿಕ್ ಇದೆ. ಸೊ 55% ಇವರಿದ್ದಾರೆ ಪ್ರಮೋಟರ್ಸು, 44.9%, 45% ಪಬ್ಲಿಕ್ ಇದೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ಈ ಕಂಪ್ನಿದು. ಸೊ ಈ ಕಂಪ್ನಿಯ ನೇಮು ಮೋಕ್ಷ ಆರ್ನಮೆಂಟ್ಸ್ ಅಂತೇಳಿ. ಸೊ ನೋಡಿ, ಇದು ಮೋಕ್ಷ ಆರ್ನಮೆಂಟ್ಸ್ ಅಂತೇಳಿ ಕಂಪ್ನಿ. ಸೊ ಇದ್ರದ್ದು ನೋಡಿ, ಇಲ್ಲಿ ನೀವು ನೋಡ್ಬೋದು ESM ಸ್ಟೇಜ್ 1 ಇದು ಕಂಪ್ನಿ ಈಗ. ಸೊ ESM ಸ್ಟೇಜ್ 1 ಇರೋದ್ರಿಂದ ಸೊ ಇದು ಪ್ರೈಸ್ ವ್ಯಾಲ್ಯೂ ಸ್ವಲ್ಪ ಈಗ ಒಂದೇನು ಇದ್ರ ಈಗ ಒಂದು ಕಂಟ್ರೋಲಲ್ಲಿ ಇರುತ್ತೆ. ಸೊ ಇದು ESM ಸ್ಟೇಜ್ 2ಗೆ ಹೋದರೆ ಸೊ ಈಗೇನು ₹16 ಟ್ರೇಡ್ ಮಾಡ್ತಿದ್ದೆ, ₹10-12 ತನಕ ಬರಬಹುದು. ಯಾವುದಕ್ಕೂ ನೀವು ಇದನ್ನು ಒಂದು ರ್ಯಾಡರಲ್ಲಿ ಇಟ್ಕೊಳ್ಳಿ. ಈ ಕಂಪ್ನಿ ಮೇಲೆ ಸದಾ ಕಣ್ಣಿಡಿ, ಒಂದು ಸ್ಟಡಿ ಮಾಡಿ, ಡೀಪಾಗಿ ಸ್ಟಡಿ ಮಾಡಿ. ಇದೇನಾದರೂ ಮತ್ತು ESM 1 ಹೊರಗಡೆ ಬಂತು ಅಂತಂದರೆ, ಮಾಮೂಲು ನಾರ್ಮಲ್ ಟ್ರೇಡಿಂಗಿಗೆ ಬಂತಂದರೆ ತುಂಬ ಒಳ್ಳೆಯ ಒಂದು ಮೂಮೆಂಟನ್ನು, ಬುಲ್ಲಿಶ್ ಮೂಮೆಂಟನ್ನು ನೋಡ್ಬೋದು. ಮತ್ತು ESM 2ಗೆ ಹೋದರೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಪ್ರೈಸ್ ಕೂಡ. ಬಟ್ ನೀವು ಯಾವುದಕ್ಕೂ ಇದ್ರ ಮೇಲೆ ಒಂದು ನಿಗಾ ಇಟ್ಟಿರಿ, ಸ್ಟಡಿ ಮಾಡಿ. ಸೊ ಇದು ನನಗೆ ಅನಿಸಿದ ಮಟ್ಟಿಗೆ ಮುಂದಿನ ದಿನಗಳಲ್ಲಿ, ಯಾಕಂದರೆ ಸೇಲ್ಸ್ ಇಯರ್ ಟು ಇಯರ್ ಚೆನ್ನಾಗಾಗ್ತಿದೆ, ಪ್ರಾಫಿಟ್ ಕೂಡ ಏನು ನೆಗೆಟಿವಲ್ಲಿಲ್ಲ, ಪಾಸಿಟಿವ್ ಪ್ರಾಫಿಟ್ ಇದೆ. ಸೊ ESM ಇರೋದ್ರಿಂದ ಒಂದು ಸ್ವಲ್ಪ ನಿಮಗೆ ಶೇರ್ ಪ್ರೈಸ್ ಅಪ್ಪಲ್ಲಿ ಅಥವಾ ಡೌನ್ ಆಗೋದ್ರಲ್ಲಿ ಸ್ವಲ್ಪ ಅದರದ್ದು ಒಂದು ಪ್ರಭಾವ ಇರುತ್ತೆ. ಸೊ ಬಟ್ ಮುಂದಿನ ದಿನಗಳಿಗೆ ಒಂದು ಒಳ್ಳೆಯ ಇದು ಕಂಪ್ನಿ ಆಗ್ಬೋದು. ಸೊ ಹಾಗಾಗಿ ನೀವು ಇದನ್ನು ಒಂದು ರ್ಯಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಒಂದು ಸ್ಟಡಿ ಮಾಡಿ. ಸೊ ಇವತ್ತಿಗೆ ಮುಗಿಸೋಣ, ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಗುಡ್ ಬೈ, ಟೇಕ್ ಕೇರ್.